ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು JK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಅತಿಸಾರ ಮತ್ತು ಬೇದಿಯಂತಹ ಸಮಸ್ಯೆಗಳು ಗುಣವಾಗುತ್ತವೆ? ಆಪ್ಷನ್ಸ್: ಎ ಮೊಸರು, ಬಿ ಅಮಟೆಕಾಯಿ, ಸಿ ಎಳನೀರು, ಡಿ ಬಾಳೆದಿಂಡು. ಸರಿಯಾದ ಉತ್ತರ ಆಪ್ಷನ್ ಬಿ ಅಮಟೆಕಾಯಿ. ದಕ್ಷಿಣ ಭಾರತದಲ್ಲಿ ಅಮಟೆಕಾಯಿಯ ಚಟ್ನಿ, ತಂಬುಳಿ, ಸಾರು ಮಾಡುತ್ತಾರೆ. ಮುಖ್ಯವಾಗಿ ಇದು ಉಪ್ಪಿನಕಾಯಿಗೆ ಹೆಸರುವಾಸಿ. ಅಮಟೆಕಾಯಿ ಉಪ್ಪಿನಕಾಯಿ ಆರೋಗ್ಯಕ್ಕೂ ಬಹಳಷ್ಟು ಒಳ್ಳೆಯದು. ಇನ್ನು ಇದರ ಆರೋಗ್ಯ ಪ್ರಯೋಜನಗಳಿಗೂ ಸಹಾಯಕವಾಗಿದೆ. ಕೊಳಕು ನೀರು ಅಥವಾ ಆಹಾರವನ್ನು ತಿನ್ನುವುದು ಅಥವಾ ವೈರಸ್ಗಳು ಮುಂತಾದ ಹಲವು ಕಾರಣಗಳಿಂದ ಅತಿಸಾರ ಸಂಭವಿಸಬಹುದು. ಕಲುಷಿತ ಆಹಾರ ಮತ್ತು ಪಾನೀಯಗಳಿಂದಲೂ ಬೇದಿ ಉಂಟಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಅಮಟೆ ಹಣ್ಣನ್ನು ಸೇವಿಸುವುದರಿಂದ ಅತಿಸಾರ ಮತ್ತು ಬೇದಿಯಂತಹ ಕಾಯಿಲೆಗಳು ಗುಣವಾಗುತ್ತವೆ. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಯಾವುದರ ಕೊರತೆಯಾದರೆ ರಕ್ತಹೀನತೆ ಮತ್ತು ಕ್ಯಾನ್ಸರ್ ಕಾಯಿಲೆಗಳ ಅಪಾಯ ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ಹಿಮೋಗ್ಲೋಬಿನ್, ಬಿ ಕಬ್ಬಿಣ, ಸಿ ಪ್ಲಾಸ್ಮಾ, ಡಿ ಬಿಳಿ ರಕ್ತ ಕಣ. ಸರಿಯಾದ ಉತ್ತರ ಆಪ್ಷನ್ ಎ ಹಿಮೋಗ್ಲೋಬಿನ್. ನಿಮ್ಮ ಕೆಂಪು ರಕ್ತ ಕಣಗಳಲ್ಲಿರುವ ಪ್ರೋಟೀನ್ ಹಿಮೋಗ್ಲೋಬಿನ್ ಆಗಿದೆ. ನಿಮ್ಮ ಕೆಂಪು ರಕ್ತ ಕಣಗಳು ನಿಮ್ಮ ದೇಹದಾದ್ಯಂತ ಆಮ್ಲಜನಕವನ್ನು ಸಾಗಿಸುತ್ತವೆ. ನಿಮ್ಮ ದೇಹದ ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುವ ಯಾವುದೇ ಸ್ಥಿತಿ ನಿಮ್ಮಲ್ಲಿದ್ದರೆ ನಿಮ್ಮ ಹಿಮೋಗ್ಲೋಬಿನ್ ಮಟ್ಟಗಳು ಕಡಿಮೆಯಾಗಬಹುದು. ಕಡಿಮೆ ಹಿಮೋಗ್ಲೋಬಿನ್ ಮಟ್ಟಗಳು ವಿವಿಧ ರೀತಿಯ ರಕ್ತಹೀನತೆ ಮತ್ತು ಕ್ಯಾನ್ಸರ್ ಸೇರಿದಂತೆ ಹಲವಾರು ಸ್ಥಿತಿಗಳ ಲಕ್ಷಣವಾಗಿರಬಹುದು. ಮೂರನೇ ಪ್ರಶ್ನೆ, ವಿದೇಶಗಳಿಂದ ರಫ್ತು ಮಾಡಿಕೊಳ್ಳುತ್ತಿದ್ದ ಯಾವುದಕ್ಕೆ ಈಗ ಭಾರತವೇ ವಿದೇಶಗಳಿಗೆ ರಫ್ತು ಮಾಡುವಲ್ಲಿ ಮೂರನೇ ಸ್ಥಾನವನ್ನು ಪಡೆದಿದೆ? ಆಪ್ಷನ್ಸ್: ಎ ಬ್ರೋಕೊಲಿ, ಬಿ ಫ್ರೆಂಚ್ ಫ್ರೈಸ್, ಸಿ ಡ್ರ್ಯಾಗನ್ ಹಣ್ಣು, ಡಿ ಪಿಜ್ಜಾ. ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರೆಂಚ್ ಫ್ರೈಸ್. ಕೃಷಿ ಪ್ರಧಾನ ಆಗಿರುವಂತಹ ಭಾರತ ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಆಲೂಗಡ್ಡೆ ಉತ್ಪಾದಕ ರಾಷ್ಟ್ರ ಎಂಬ ಖ್ಯಾತಿ ಪಡೆದಿದೆ. ಈಗ ಅದರ ಮೌಲ್ಯವರ್ಧಿತ ಆಹಾರೋತ್ಪನ್ನವಾಗಿರುವ ಫ್ರೆಂಚ್ ಫ್ರೈಸ್ ಉತ್ಪಾದನೆ ಮತ್ತು ರಫ್ತು ವಲಯದಲ್ಲಿ ಸಹ ಪ್ರಸಿದ್ಧಿ ಪಡೆಯುತ್ತಿದೆ. ಇದರ ರಫ್ತು ವಲಯದಲ್ಲಿ ಜಗತ್ತಿನ ಮೂರನೇ ರಾಷ್ಟ್ರವಾಗಿ ಹೊರಹೊಮ್ಮಿದ್ದು ಜಗತ್ತನ್ನೇ ಬೆರಗುಗೊಳಿಸಿದೆ. ಫ್ರಾನ್ಸ್ ಮತ್ತು ಬೆಲ್ಜಿಯಂ ಮೂಲದ ಫ್ರೆಂಚ್ ಫ್ರೈಸ್ ವಿದೇಶಿಯರಿಗೆ ಪ್ರಿಯ ತಿನಿಸಾಗಿದ್ದು ಭಾರತದಲ್ಲಿ ಅಪರೂಪದ ಖಾದ್ಯವಾಗಿ ದುಬಾರಿ ಹೋಟೆಲ್, ರೆಸ್ಟೋರೆಂಟ್, ಪಬ್ಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿತ್ತು. ಅಂತಾರಾಷ್ಟ್ರೀಯ ಫಾಸ್ಟ್ ಫುಡ್ ಸರಪಳಿಯಲ್ಲಿದ್ದ ಫ್ರೆಂಚ್ ಫ್ರೈಸ್ ಅನ್ನು US, ಯುರೋಪ್ಗಳಿಂದ ಆಮದು ಮಾಡಿಕೊಳ್ಳುತ್ತಿದ್ದ ಭಾರತ ಈಗ ಫ್ರೆಂಚ್ ಫ್ರೈಸ್ನ ಪ್ರಮುಖ ರಫ್ತು ರಾಷ್ಟ್ರವಾಗಿ ಬೆಳೆದಿದೆ. ವಿದೇಶಿ ಮೂಲದ ಫ್ರೆಂಚ್ ಫ್ರೈಸ್ ಈಗ ಅದೇ ವಿದೇಶಗಳಿಗೆ ಭಾರತದ ಪ್ರಮುಖ ರಫ್ತು ಸರಕಾಗಿದೆ. ನಾಲ್ಕನೇ ಪ್ರಶ್ನೆ, ಯಾವ ಕಾರಣದಿಂದ ಕಣ್ಣುಗಳಲ್ಲಿ ನೋವು ಮತ್ತು ಉರಿ ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಪೊರೆ, ಬಿ ಅಲರ್ಜಿ, ಸಿ UV ಕಿರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಂಪ್ಯೂಟರ್, ಮೊಬೈಲ್ ಮತ್ತು ಟ್ಯಾಬ್ಗಳ ಅತಿಯಾದ ಬಳಕೆಯಿಂದ ನಮ್ಮ ಕಣ್ಣುಗಳು ತುಂಬಾ ಒಣಗುತ್ತವೆ. ಇದರಿಂದ ಕಣ್ಣುಗಳಲ್ಲಿ ಕಿರಿಕಿರಿ, ನೋವು ಮತ್ತು ಮಂದದೃಷ್ಟಿಯಂತಹ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಇದನ್ನು ಡಿಜಿಟಲ್ ಕಣ್ಣಿನ ಒತ್ತಡ ಎಂದು ಕರೆಯಲಾಗುತ್ತದೆ. ಕಣ್ಣಿನ ಸೋಂಕುಗಳಿಂದ ನೋವು ಮತ್ತು ಉರಿ ಉಂಟಾಗುತ್ತದೆ. ಯುವೆಟಿಸ್ನಂತಹ ಸಮಸ್ಯೆಗಳು ಕಣ್ಣು ಕೆಂಪಾಗುವುದು, ನೀರು ಬರುವುದು ಮತ್ತು ದೃಷ್ಟಿ ಮುಸುಕನ್ನು ಉಂಟುಮಾಡಬಹುದು. ನಮ್ಮ ಸುತ್ತ ಇರುವ ಧೂಳು, ಕ್ರಿಮಿಗಳು ಅಥವಾ ಇತರ ಅಲರ್ಜಿ ಉಂಟುಮಾಡುವ ವಸ್ತುಗಳು ಕಣ್ಣುಗಳಲ್ಲಿ ಕಿರಿಕಿರಿ, ನೋವು ಮತ್ತು ತುರಿಕೆಗೆ ಕಾರಣವಾಗುತ್ತವೆ. ಅಲರ್ಜಿಯ ಪ್ರತಿಕ್ರಿಯೆಯಿಂದ ಕಣ್ಣುಗಳು ಕೆಂಪಾಗುತ್ತವೆ ಮತ್ತು ಊದಿಕೊಳ್ಳುತ್ತವೆ. ಇನ್ನು ಕಣ್ಣುಗಳಲ್ಲಿ ಪೊರೆ ಸಮಸ್ಯೆ ಉಂಟಾದಾಗಲೂ ಕೂಡ ಕಣ್ಣಿನ ದೃಷ್ಟಿ ಮುಸುಕಾಗುವ ಜೊತೆಗೆ ನೋವು ಮತ್ತು ತುರಿಕೆ ಉಂಟಾಗಬಹುದು. ಐದನೇ ಪ್ರಶ್ನೆ, ವಿಶ್ವದ ಸುಗಂಧ ದ್ರವ್ಯ ರಾಜಧಾನಿ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಗ್ರಾಸ್, ಬಿ ಶಾಂಘೈ, ಸಿ ಅಲ್ ಕುವಾಹಿರಾ, ಡಿ ಢಾಕಾ. ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಸ್. ಫ್ರಾನ್ಸ್ನ ಗ್ರಾಸ್ ನಗರವು ಸುಗಂಧ ದ್ರವ್ಯಗಳ ತಯಾರಿಕೆಗೆ ಹೆಸರುವಾಸಿಯಾಗಿದೆ ಮತ್ತು ವಿಶ್ವದ ಸುಗಂಧ ದ್ರವ್ಯ ರಾಜಧಾನಿ ಎಂದು ಕರೆಯಲ್ಪಡುತ್ತದೆ. ಇದು 300 ವರ್ಷಗಳಿಂದ ಸುಗಂಧ ದ್ರವ್ಯ ಉದ್ಯಮದ ಕೇಂದ್ರವಾಗಿದೆ. ನಗರದ ಹವಾಮಾನವು ಮಲ್ಲಿಗೆ, ಗುಲಾಬಿ, ಲ್ಯಾವೆಂಡರ್, ಟ್ಯೂಬರೋಸ್ ಐರಿಸ್ ಮತ್ತು ಜೆರೇನಿಯಂನಂತಹ ಸುಗಂಧ ದ್ರವ್ಯಗಳಲ್ಲಿ ಬಳಸುವ ಹೂಗಳನ್ನು ಬೆಳೆಯಲು ಸೂಕ್ತವಾಗಿದೆ. ಫ್ಯಾಷನ್ ಮತ್ತು ವೈಯಕ್ತಿಕ ಶೈಲಿಯ ಪ್ರಮುಖ ಭಾಗವೆಂದರೆ ಸುಗಂಧ ದ್ರವ್ಯ. ಇದನ್ನು ಶತಮಾನಗಳಿಂದ ಹೂವುಗಳು ಮತ್ತು ಮಸಾಲೆಗಳಂತಹ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿ ತಯಾರಿಸಲಾಗುತ್ತಿದೆ. ಆರನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಂಡುಬರುತ್ತಿರುವ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ಗೆ ಕಾರಣವೇನು?
ಆಪ್ಷನ್ಸ್ ಎ ನಿದ್ರೆಯ ಕೊರತೆ, ಬಿ ವಿಟಮಿನ್ನ ಕೊರತೆ, ಸಿ ಮಾನಸಿಕ ಕಾಯಿಲೆ, ಡಿ ಮೇಲಿನ ಎಲ್ಲವೋ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೋ. ಇತ್ತೀಚೆಗೆ ಪುಟ್ಟ ಮಕ್ಕಳಿಂದ ಆರಂಭಿಸಿ ಮಧ್ಯವಯಸ್ಕರವರೆಗೂ ಕಾಣಿಸಿಕೊಳ್ಳುವ ವ್ಯಾಪಕ ಸಮಸ್ಯೆ ಸ್ಮರಣ ಶಕ್ತಿ ಕಳೆದುಕೊಳ್ಳುವುದು. ಸಾಮಾನ್ಯವಾಗಿ ಮೆಮೊರಿ ಲಾಸ್ಗೆ ನಿದ್ರೆಯ ಕೊರತೆ, ಅತಿಯಾದ ಮೆಡಿಸಿನ್ ಸೇವನೆ ಹಾಗೂ ಕೆಲವು ಮಾನಸಿಕ ಕಾಯಿಲೆಗಳು ಕಾರಣವಾದರೂ ವಿಟಮಿನ್ ಕೊರತೆಯಂತಹ ಪೋಷಕಾಂಶಗಳ ಕೊರತೆಯು ಮೆಮೊರಿ ಲಾಸ್ಗೆ ಕೊಡುಗೆ ನೀಡುತ್ತದೆ. ಮೆದುಳು ನಾವು ಪ್ರತಿದಿನವೂ ನಡೆಸುವ ಎಲ್ಲ ಚಟುವಟಿಕೆಗಳನ್ನು ಸ್ಟೋರ್ ಮಾಡಿಟ್ಟುಕೊಳ್ಳುತ್ತದೆ. ಆದರೆ ಮೆದುಳು ಅತ್ಯಂತ ಇತ್ತೀಚಿನ ಮಾಹಿತಿಗಳನ್ನು ಕಾಪಿಟ್ಟುಕೊಳ್ಳಲು ವಿಫಲವಾದಾಗ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ಗೆ ಕಾರಣವಾಗುತ್ತದೆ. 7ನೇ ಪ್ರಶ್ನೆ, ಮೂತ್ರ ಸೋರಿಕೆಯಂತಹ ಸಮಸ್ಯೆಗಳಿಂದ ಪಾರಾಗಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಆಹಾರ ಕ್ರಮ, ಬಿ ತೂಕ ನಿರ್ವಹಣೆ, ಸಿ ಉದ್ವೇಗ ನಿಯಂತ್ರಣ, ಡಿ ಮೇಲಿನ ಎಲ್ಲವೋ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪ್ರತಿದಿನ ಪ್ರೋಟೀನ್, ವಿಟಮಿನ್ಸ್ ಹಾಗೂ ಖನಿಜಾಂಶಗಳು ಹೆಚ್ಚಿರುವ ಆಹಾರಗಳನ್ನು ಸೇವಿಸುವ ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರಿಗೆ ದೇಹದ ತೂಕವೇ ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿದೆ. ದೇಹದ ತೂಕವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳದೇ ಇದ್ದರೆ ಹಲವಾರು ದೀರ್ಘಕಾಲದ ಕಾಯಿಲೆಗಳ ಜೊತೆಗೆ ಇಂತಹ ಮೂತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಕಂಡುಬರುತ್ತದೆ. ಹೀಗಾಗಿ ಕ್ಯಾಲೋರಿಗಳು, ಎಣ್ಣೆಯಾಂಶ ಇರುವ ಆಹಾರಗಳನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡುವುದರಿಂದ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಹಾಗೂ ಮೂತ್ರ ಸೋರಿಕೆಯ ಸಮಸ್ಯೆಯಿಂದ ಕೂಡ ಪಾರಾಗಬಹುದು. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ತಪ್ಪಿಯೂ ಮೀನನ್ನು ತಿನ್ನುವಂತಿಲ್ಲ? ಆಪ್ಷನ್ಸ್ ಎ ಹೃದ್ರೋಗ, ಬಿ ಮಧುಮೇಹ, ಸಿ ಬಿಪಿ, ಡಿ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಡಿ ಅಲರ್ಜಿ. ಸ್ಯಾಲ್ಮನ್, ತಿಲಾಪಿಯಾ, ಕ್ಯಾಟ್ಫಿಶ್ ಮುಂತಾದ ಮೀನುಗಳಲ್ಲಿ ಸಾಮಾನ್ಯವಾಗಿರುವ ಎಡ್ವರ್ಡ್ಸೆಲೋಸಿಸ್ ಎಂಬ ಸೋಂಕು ಮಾನವ ದೇಹಕ್ಕೆ ಅಷ್ಟೊಂದು ಅಪಾಯಕಾರಿ ಅಲ್ಲದಿದ್ದರೂ ನಿರ್ಲಕ್ಷಿಸುವಂತಿಲ್ಲ. ಮೀನುಗಳಲ್ಲಿ ಶಾಶ್ವತ ಸೋಂಕುಗಳನ್ನುಂಟು ಮಾಡುವ ಈ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಸೇರಿದರೆ ಹೊಟ್ಟೆಯ ಅಲರ್ಜಿ, ತುರಿಕೆ, ಅಜೀರ್ಣತೆ, ಕರುಳಿನ ಅಲರ್ಜಿ ಮುಂತಾದ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಸಾಮಾನ್ಯವಾಗಿ ಮೊಟ್ಟೆ ಹಾಗೂ ಮೀನುಗಳ ಜೀರ್ಣಾಂಗಗಳಲ್ಲಿ ಕಾಣಸಿಗುವ ಈ ಬ್ಯಾಕ್ಟೀರಿಯಾ ಹೆಚ್ಚಿನ ಉಷ್ಣತೆಯಲ್ಲೂ ಬದುಕುವ ಸಾಧ್ಯತೆಗಳಿದ್ದು ಮಾನವ ದೇಹಕ್ಕೆ ಹಲವು ರೀತಿಯ ಸೋಂಕುಗಳಿಗೆ ಕಾರಣವಾಗುತ್ತವೆ. ತಿಳಿ ನೀರಿನ ಮೀನುಗಳಲ್ಲಿರುವ ಈ ಬ್ಯಾಕ್ಟೀರಿಯಾವು ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ, ತ್ವಚೆಯ ಸೋಂಕು ಹಾಗೂ ಸೆಪ್ಟಿಕ್ಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಅಲರ್ಜಿ ಸಮಸ್ಯೆ ಇರುವವರು ಮೀನುಗಳನ್ನು ಮಿತವಾಗಿ ಸೇವಿಸುವುದು ಉತ್ತಮ. 9ನೇ ಪ್ರಶ್ನೆ, ಭಾರತದ ಆಧ್ಯಾತ್ಮಿಕ ರಾಜಧಾನಿ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಮದುರೈ, ಬಿ ವಾರಣಾಸಿ, ಸಿ ಪ್ರಯಾಗ್ರಾಜ್, ಡಿ ತಿರುವನಂತಪುರಂ. ಸರಿಯಾದ ಉತ್ತರ ಆಪ್ಷನ್ ಬಿ ವಾರಣಾಸಿ. ಭಾರತದ ಆಧ್ಯಾತ್ಮಿಕ ರಾಜಧಾನಿ ಎಂದೇ ವಾರಣಾಸಿ ಪ್ರಖ್ಯಾತಿಯಾಗಿದೆ. ವಾರಣಾಸಿ ಶತಶತಮಾನದಷ್ಟು ಹಿಂದಿನ ಇತಿಹಾಸವನ್ನು ಹೊಂದಿದೆ. ಇದು ಪವಿತ್ರ ಧಾರ್ಮಿಕ ಮತ್ತು ಪ್ರಸಿದ್ಧ ಪ್ರವಾಸಿ ತಾಣ ಕೂಡ ಹೌದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಪ್ರತಿ ವರ್ಷ ವಾರಣಾಸಿಗೆ ಭೇಟಿ ನೀಡುತ್ತಾರೆ. ಇಲ್ಲಿ ಸಂಜೆಯ ಗಂಗಾ ಆರತಿಯ ದೃಶ್ಯವಂತೂ ನಯನ ಮನೋಹರ. ಉತ್ತರ ಭಾರತದ ಗಂಗಾ ನದಿಯ ತಟದಲ್ಲಿ ಈ ಸುಂದರ ನಗರವಿದೆ. ನವದೆಹಲಿಯಿಂದ ಸುಮಾರು 692 ಕಿಲೋಮೀಟರ್ ದೂರದಲ್ಲಿ, ರಾಜ್ಯದ ರಾಜಧಾನಿ ಲಖನೌನಿಂದ 320 ಕಿಲೋಮೀಟರ್ ದೂರದಲ್ಲಿ ವಾರಣಾಸಿ ಇದೆ. ಪ್ರವಾಸೋದ್ಯಮ ವಿಷಯದಲ್ಲೂ ವಾರಣಾಸಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. 10ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಉತ್ತರ ಪ್ರದೇಶ್, ಬಿ ಮಹಾರಾಷ್ಟ್ರ, ಸಿ ತಮಿಳುನಾಡು, ಡಿ ಉತ್ತರಾಖಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು. ಭಾರತದಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯವೆಂದು ತಮಿಳುನಾಡನ್ನು ಕರೆಯಲಾಗುತ್ತದೆ. ತಮಿಳುನಾಡು ಹಿಂದೂ ದತ್ತಿ ಮಂಡಳಿಯ ಪ್ರಕಾರ 3,90,615 ದೇವಾಲಯಗಳಿವೆ. ಸಂಕೀರ್ಣ ವಾಸ್ತುಶಿಲ್ಪ, ವೈವಿಧ್ಯಮಯ ಶಿಲ್ಪಗಳು ಮತ್ತು ಶ್ರೀಮಂತ ಶಾಸನಗಳಿಂದ ಕೂಡಿದ ಈ ದೇವಾಲಯಗಳು ತಮಿಳುನೆಲದ ಸಂಸ್ಕೃತಿ ಮತ್ತು ಪರಂಪರೆಯ ಮೂಲತತ್ವವಾಗಿ ಉಳಿದಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.